ರಾಜಕೀಯವಾಗಿ ಯಾಕೆ ಸರ್ ಈ ವಿಚಾರನ ಚರ್ಚೆ ಮಾಡಿ ಅವರು ರಾಜಕಾರಣ ಪಾಪ ಬಿ ಜೆ ಪಿಯವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಬಿ ಜೆ ಪಿಯವ್ರದ್ದು ಅವ್ರದ್ದು ಮಾಮೂಲಿ ಬಿಡಿ. ಅವರು ಅಶಾಂತಿ ಮೂಡಿಸೋವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವ್ರಿಗೆ ನೆನೆ ಬಿ ಜೆ ಪಿಲಿ ಹೇಳ್ತಿದ್ರಲ್ಲ, ಇವರು ಅಸೆಂಬ್ಲಿಲಿ ಯಾರು ಬರಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದೂ ಗಲಾಟೆಗಳಾಗಿರಲಿಲ್ಲ. ಈಗ ಸರ್ಕಾರ ಬಂದ್ಮೇಲೆ ಆಗ್ತಾ ಇದೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಜಿಲ್ಲೆಯಲ್ಲಿ. ಅದನ್ನೇ ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ BJP ಜನತಾದಳ ಕುಮಾರಸ್ವಾಮಿನೇ ಕಾರಣ. ರಾಜಕೀಯವಾಗಿ ಯಾಕೆ ಸರ್ ಈ ವಿಚಾರನ ಚರ್ಚೆ ಮಾಡಿ ಅವರು ರಾಜಕಾರಣ ಪಾಪ ಬಿ ಜೆ ಪಿಯವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಬಿ ಜೆ ಪಿಯವ್ರದ್ದು ಅವ್ರದ್ದು ಮಾಮೂಲಿ ಬಿಡಿ. ಅವರು ಅಶಾಂತಿ ಮೂಡಿಸೋವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವ್ರಿಗೆ ನೆನೆ ಬಿ ಜೆ ಪಿಲಿ ಹೇಳ್ತಿದ್ರಲ್ಲ, ಇವರು ಅಸೆಂಬ್ಲಿಲಿ ಯಾರು ಬರಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದೂ ಗಲಾಟೆಗಳಾಗಿರಲಿಲ್ಲ. ಈಗ ಸರ್ಕಾರ ಬಂದ್ಮೇಲೆ ಆಗ್ತಾ ಇದೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಜಿಲ್ಲೆಯಲ್ಲಿ. ಅದನ್ನೇ ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ BJP ಜನತಾದಳ ಕುಮಾರಸ್ವಾಮಿನೇ ಕಾರಣ.